ನನ್ನ ಹೆಸರು ಜಂಗ್ಲಿ ಪ್ರಸನ್ನ ಅಂತ. ನಿಜವಾದ ಹೆಸರು ಬಂದು ಪ್ರಸನ್ನಕುಮಾರ್ ಅಂತ. ಜಂಗ್ಲಿ ಪ್ರಸನ್ನ ಹೇಗಾದೆ ಅಂತ ಆಮೇಲೆ ಹೇಳ್ತೀನಿ. ಇವತ್ತು ಗಜಾನನ ಟಿ ವಿಯವರು ನನ್ನನ್ನು ಕರೆದಿದ್ದಾರೆ. ಯಾಕೆ ಅಂದರೆ ರಂಗ ನಕ್ಷತ್ರಗಳು ಅಂತ ಕಲಾವಿದರನ್ನ ಪರಿಚಯ ಮಾಡ್ತಾಯಿದ್ದಾರೆ. ನಮ್ಮಂಥ ಕಲಾವಿದರನ್ನು ಮಾಡಲೇಬೇಕು. ಯಾಕೆ ಹೇಳಿ, ನಾವು ತೀರಾ ಹಳೆ ಕಲಾವಿದರು, ಈಗಿನ ಕಲಾವಿದರು ನಾವು ಗೊತ್ತೇ ಇಲ್ಲ, ಈಗಿನ ಜನಗಳಿಗೆ ನಾವು ಗೊತ್ತಿಲ್ಲ. ಅದರಿಂದ ಈ ಗಜಾನನ ಟಿ ವಿಯವರು ನಮ್ಮಂಥವ್ರನ್ನ ಮತ್ತೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಅವರಿಂದ ಮತ್ತೆ ನಮಗೆ ಅದಕ್ಕೊಂದು ದಾರಿ ಆಗುತ್ತೇನೋ ಒಂದು ಆಸೆನೂ ನಮಗಿದೆ. ವಯಸ್ಸಾದ ಕಾಲದಲ್ಲಿ ಇಂಥ ಟಿ ವಿಯವರು ನಮಗೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ, ಬೆಳೆಯೋದಕ್ಕೆ ಈಗಲೂ ಅವಕಾಶ ಕೊಡ್ತಾಯಿದ್ದಾರೆ. ನನಗೆ 74 ವರ್ಷ. ನನಗೆ ಸಿನಿಮಾ ರಂಗ 46 ವರ್ಷ. ಅದರ ಹಿಂದೆ ನಾಟಕ ಮತ್ತು ಕಿರುತೆರೆ ಹೀಗೆ ತಳ್ಕೊಂಡು ಹೋಯಿತು. ಇವತ್ತು ಒಂದು ಸುವರ್ಣಾವಕಾಶ. ನಾನೆಲ್ಲ ನಿಮ್ಮ ಮುಂದೆ ಬಂದು ಮಾತಾಡುವಷ್ಟು ದೇವರು ಆ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಪರಿಚಯ ಯಾಕೆಂದರೆ ನಾನೊಬ್ಬ ನಟ ಅಂತ ಹೇಳ್ಕೊಂಬಿಟ್ಟೆ ಅಂದರೆ ನಾನು ಯಾರು ಅನ್ನೋದು ತಮಗೂ ಗೊತ್ತಾಗಬೇಕಲ್ವ. ನಾನು 1956ರಲ್ಲಿ ನಾನು ಬೆಂಗಳೂರಿನಲ್ಲಿ ವಾಣಿ ವಿಲಾಸ್ ಹಾಸ್ಪಿಟಲ್ನಲ್ಲಿ ಹುಟ್ಟಿದೆ. ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಆಮೇಲೆ ಗೊತ್ತಲ್ಲ ನಿಮಗೆ, ಪೊಲೀಸ್ ಡಿಪಾರ್ಟ್ಮೆಂಟು ಅಂದಮೇಲೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಅಲ್ಲಿ ಇಲ್ಲಿ ಅಲಿತಾ ಇದ್ವಿ. ಒಂಥರ ನಮ್ಮ ಜೀವನ ಒಂಥರ ಹಕ್ಕಿ ಪಿಕ್ಕರ ಜೀವನ ಇದ್ದಾಗ. ಇವತ್ತು ಈ ಊರು, ನಾಳೆ ಮುಂದೂರು. ಹಾಗೆ ಅರಸೀಕೆರೆಯಲ್ಲಿ ಓದ್ತಾ ಇದ್ದೆ. ನಮ್ಮ ತಂದೆ ಹೆಸರು CV ಕೃಷ್ಣಪ್ಪ ಅಂತ, ನಮ್ಮ ತಾಯಿ ಹೆಸರು ಲಕ್ಷಮ್ಮ ಅಂತ. ನಮ್ಮ ತಂದೆ ಕಲಾವಿದರಲ್ಲ, ನನ್ನ ತಾಯಿ ಕಲಾವಿದರಲ್ಲ. ಆದರೆ ನನ್ನ ಅಣ್ಣ ತಂಗಿಯರು ಎಲ್ಲರೂ ನಾಟಕಗಳನ್ನು ಮಾಡ್ತಾಯಿದ್ರು ಹೈಸ್ಕೂಲಲ್ಲಿ ಈ ಅರಸೀಕೆರೆಯಲ್ಲಿ. ಅವರೆಲ್ಲ ಮಾಡೋದು ನೋಡಿ ನನಗೆ ಭಾಳ ಆಸೆ ಆಗ್ತಾಯಿತ್ತು. ನನ್ನನ್ನು ಯಾರೂ ಸೇರಿಸ್ಕೊಳ್ಳಲ್ಲ. ಬಹುಶಃ ನನಗಿನ್ನೂ ಆವಾಗ 6ನೇ ಕ್ಲಾಸ್ 7ನೇ ಕ್ಲಾಸ್. ಒಂದು ದಿವಸ ಈ ಅರಸೀಕೆರೆಯಲ್ಲಿ ನಾನು ಓದಬೇಕಾದ್ರೆ ಈ ಒಬ್ಬ ಟಿಂಗ್ ಮಾಮ ಅಂತ, ಕೊಂಡು ಮಾಮ ಅಂತ ಹೇಳ್ತಾರೆ, ಅವನು ಬಂದ. ಅವನ ಹಿಂದೆ ನಾನು 3, 4, 5, 6 ರೋಡ್ ಹೊರಟೋಗ್ಬಿಟ್ಟೆ. ಅವನು ಏನು ಹೇಳ್ತಾನೆ ಅಂತ ಅದನ್ನು ಕೇಳಿಬಿಟ್ಟು ಬಂದು ಸ್ಕೂಲ್ನಲ್ಲಿ ಒಂದು ಮಾನೋ ಆ್ಯಕ್ಟಿಂಗ್ ಮಾಡಿದೆ. ನನಗೆ ಅವತ್ತಿನ ಕಾಲಕ್ಕೆ ಒಂದು ಸೋಪ್ ಬಾಕ್ಸ್, ಆ ಕಾಲದಲ್ಲಿ ಸೋಪ್ ಬಾಕ್ಸ್ ಕೊಡ್ತಾಯಿದ್ರು. ಗಿಡ್ಲು ಕೊಡ್ತಾ ಇರಲಿಲ್ಲ ಬಿಡಿ. ಏನು ಹೇಳ್ತಾ ಇದ್ದ, ರಂಗನಾಥುಡು, ಮಂಗನಾಥುಡು, ಕೆಂಚುನಾಥುಡು, ಭೂತನಾಥುಡು, ತಬಲ್ನಾಥುಡು, ಮಸ್ತಾನಣ್ಣ ಮಸ್ತಾನಣ್ಣ, ನಿಮ್ಮ ಜಗಲಿಯ ಮ್ಯಾಲೆ ಒಂದು ನಾಗರೆಡೆಯ ಸರ್ಪವುದುಂಟು, ನಿಜವಾದರೆ ನಿಜವೆನಿ ಸ್ವಾಮಿ, ಸುಳ್ಳಾದರೆ ನೋಡಿ, ನಿಜ ಆದರೆ ನಿಜ, ಸುಳ್ಳಾದರೆ ಸುಳ್ಳು, ನಮ್ಮ ಕೈಯಲ್ಲೇ ಹೇಳಿಸ್ಕೊ. ನೋಡಿ ಮನುಷ್ಯನ ಹೇಗೆ ಮರಳು ಮಾಡ್ತಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ನಾನು ಅದನ್ನು ಸ್ಕೂಲಲ್ಲಿ ಮಾಡಿದ್ಮೇಲೆ ಇದು ಈ ಸೋಪ್ ಬಾಕ್ಸ್ ಕೊಟ್ಟು ಅದನ್ನು ಎಷ್ಟು ಜೋಪಾನವಾಗಿ ಇಟ್ಟಿದ್ದರೆ ಎಲ್ಲಿ ನಮ್ಮ ಅಕ್ಕ ತಂಗಿರು ತಗೊಂಬಿಡ್ತಾರೋ. ಅದರಲ್ಲಿ ಬಳಪ, ಆಮೇಲೆ ಈ ಚಾಕ್ ಪೀಸು ಎಲ್ಲ ಹಾಕಿ ಮುಚ್ಚಿ ಇಟ್ಕೋತಾ ಇದ್ದೆ ನಾನು. ಯಾಕೆಂದರೆ ಎಲ್ಲಿ ನಮ್ಮ ಅಕ್ಕ ತಂಗಿರು ತಗೊಂಬಿಡ್ತಾರೋ, ಅಣ್ಣಂದರು ತೊಗೊಂಬಿಡ್ತಾರೋ. ಸರಿ, ಹೀಗೆ ಆಯಿತು. ನಾನು 7ನೇ ಕ್ಲಾಸು ಒಂದು ಸತಿ ಫೇಲ್ ಆದೆ, ಮತ್ತೆ ಸೇರಿಸೋದು, 2 ಸತಿ ಫೇಲ್ ಆದೆ, 3ನೇ ಸತಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಕಳಸಾಪುರ, ಚಿಕ್ಕಮಗಳೂರು ಡಿಸ್ಟಿಕ್ಟು, ಹಾಸನ ಹತ್ರ. ಕಳಸಾಪುರದಲ್ಲಿ ನಮ್ಮ ಚಿಕ್ಕಪ್ಪ ಮೇಸ್ಟ್ರಾಗಿದ್ದರು. ಎಲ್ಲರೂ ಒಂದೊಂದು ಕಳಿಸ್ಬಿಟ್ರೆ ಹೆಂಗೋ ಪಾಸ್ ಮಾಡಿಬಿಡ್ತಾರೆ ಅಂತ ನಮ್ಮಪ್ಪ. ಸರಿ ಹೋದೆ 7ನೇ ಕ್ಲಾಸು, ಅಲ್ಲಿ ಓದಿದೆ. ನಮ್ಮ ಚಿಕ್ಕಪ್ಪ ಪರೀಕ್ಷೆ ದಿವಸನೂ ತಲೆ ಮೇಲೆ ಹೊಡೆಯೋರು, ಇದನ್ನು ಬರೆಯೋ ಅಂತ. ಹಂಗೆ ಅವ್ರು ಹೇಳಿಕೊಟ್ಟು ನನಗೆ 7ನೇ ಕ್ಲಾಸ್ ಪಾಸ್ ಮಾಡಿಸಿದ್ರು. ನನಗೆ ಭಾಳ ಒಂದು ನೋವಿನ ಸಂಗತಿನೂ ಇದೆ. ಏನು ಅಂತ ಹೇಳಿದ್ರೆ, ನಾನು 7ನೇ ಕ್ಲಾಸಲ್ಲಿ ಕನ್ನಡ ಫೇಲ್, PUC ಕನ್ನಡ ಫೇಲ್, ಎಲ್ಲ ಕಡೆಯೂ ಕನ್ನಡ ಫೇಲ್. ಆದರೆ ನಾನೊಬ್ಬ ಕನ್ನಡ ಚಿತ್ರನಟ. ಇವತ್ತು 1 ಅವರ್ ಬೇಕಾದರೆ ಕನ್ನಡದ ಬಗ್ಗೆ ಮಾತಾಡೋ ಶಕ್ತಿ ದೇವರು ಕೊಟ್ಟಿದ್ದಾನೆ. ಆದರೆ ನನಗೆ ಅವತ್ತು ಫೇಲ್ ಆಗಿದ್ದು ತುಂಬ ನೋವಾಯಿತು. ಬೇರೆ ಸಬ್ಜೆಕ್ಟಲ್ಲಿ ಪಾಸ್ ಆಗ್ತಾಯಿದ್ದೆ, ಕನ್ನಡ ಒಂದರಲ್ಲಿ ಫೇಲ್ ಆಗ್ತಾಯಿದ್ದೆ. ಯಾಕೆ? ಅಥವಾ ನನ್ನ ದುರಾದೃಷ್ಟವೋ ಅಥವಾ ನನಗೆ ಇಂಟ್ರೆಸ್ಟ್ ಇರೋದಿಲ್ಲ, ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅದನ್ನು ನಾನು ಇವತ್ತೂ ಹುಡುಕ್ತಾ ಇದ್ದೀನಿ, ಏನು ಅಂತ ನನಗೆ ಅರ್ಥ ಆಗ್ತದೆ.